ಬೃಂದಾವನದಲ್ಲಿ ಗೃಹ ಪ್ರವೇಶ ಆದ ಮೇಲೆ ದೀಪಾವಳಿ ಹಾಗೂ ಔತಣದ ವ್ಯವಸ್ಥೆ ಮಾಡಿರ್ತಾರೆ ಬೃಂದಾವನದ ಮುಖ್ಯಸ್ಥ ನಂದ. ಔತಣಕ್ಕೆ ಬರ್ಸಾನೆಯಿಂದ ದಿನಸಿ ಕೂಡ ಗಾಡಿಗಳಲ್ಲಿ ಬರ್ತಾ ಇತ್ತು. ಈ ಖುಷಿಯ ಸಮಯದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಅದು ಬರ್ಸನದ ಅಯ್ಯನ್ ಮತ್ತು ಅವನ ತಾಯಿ ಜಟಿಲಾಯಿಂದ. ಬರ್ಸಾನೆಯಿಂದ ಬರ್ತಿರುವಂತ ಗಾಡಿಗಳಿಗೆ ಅಯ್ಯನ್ ಲೂಟಿಕೋರ ವೇಷದಲ್ಲಿ ದಾಳಿ ಮಾಡ್ತಾನೆ. ಆಗ ಜನ ಎದರಿ ಓಡೋಗ್ತಾರೆ. ಆಗ ಅಯ್ಯನ್ ಅಲ್ಲಿರುವ ದಿನಸಿನ ಹಾಳು ಮಾಡ್ತಾ ಹೇಳ್ತಾನೆ, ನಿನ್ನ ಬುದ್ಧಿಗಂತೂ ಏನು ಸಾಟಿ ಇಲ್ಲ ಅಮ್ಮ. ಎಂತ ದಾರಿ ಹುಡುಕಿದೀಯ ಕೃಷ್ಣನ ನಮ್ಮ ದಾರಿಯಿಂದ ತೊಲಗಿಸೋಕೆ. ಇಲ್ಲಿ ಇರುವ ದಿನಸಿನ ನಾನು ಹಾಳು ಮಾಡ್ತೀನಿ. ಅಲ್ಲಿ ನೀನು ಋಷಿ ದುರ್ವಾಸರನ್ನ ಊಟಕ್ಕೆ ಕರ್ಕೊಂಡು ಹೋಗಿದೀಯ. ಯಾವಾಗ ಋಷಿ ದುರ್ವಾಸರಿಗೆ ಊಟ ಸಿಗದೆ ಹೋಗುತ್ತೋ ಅವಾಗ ಅವರಿಗೆ ಅವಮಾನ ಆಗುತ್ತೆ, ಘೋರ ಅವಮಾನ ಆಗುತ್ತೆ. ಆಮೇಲೆ ಕೃಷ್ಣ ಮತ್ತು ಅವನ ಇಡೀ ಕುಲಕ್ಕೆ ಶಾಪ ಕೊಡ್ತಾರೆ. ಸ್ವಯಂ ತಮ್ಮ ಬಾಯಾರೆ ಅಂತ ಹೇಳ್ತಿರ್ತಾನೆ. ಆಗ ರಾಧಾ ಅಲ್ಲಿಗೆ ಬರ್ತಾಳೆ. ಏನ್ ಮಾಡ್ತಿದ್ಯಾ ನೀನು? ಕೇವಲ ಒಬ್ಬ ಕೃಷ್ಣನ್ ಬಲಿ ಕೊಡೋಕೆ ಹೋಗಿ ಗೋಕುಲದ ಎಲ್ಲಾ ಜನಗಳನ್ನ ಬಲಿ ತಗೊಳಕ್ ಹೊರಟಿದ್ಯಾ ಅಂತ ಕೇಳ್ತಾಳೆ. ಆಗ ಅಯ್ಯನ್, ಇದರಲ್ಲಿ ನಂದೇನ್ ತಪ್ಪಿದೆ, ಉಳದ ಜೊತೆ ಒಂದಷ್ಟು ಪೈರನ್ನು ಸುಡಬೇಕಾಗುತ್ತೆ ಅಂತ ಹೇಳ್ತಾನೆ ಅಯ್ಯನ್. ಆಗ ರಾಧಾ, ಹುಳ ಮತ್ತು ಮನುಷ್ಯರ ಮಧ್ಯೆ ವ್ಯತ್ಯಾಸ ಇದೆ ಅಯ್ಯನ್. ಪಾಪ ಸೀದಾ ಸಾದಾ ಹಳ್ಳಿ ಅವ್ರದ್ದು ಏನ್ ತಪ್ಪಿದೆ, ಇದ್ರಲ್ಲಿ ಯಾವ ಅಪರಾಧಕ್ಕೆ ಶಿಕ್ಷೆ ಆಗ್ಬೇಕು ಅವ್ರಿಗೆ, ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾಳೆ. ಆಗ ಅಯ್ಯನ್, ನೋಡ್ ರಾಧಾ, ಇದ್ರ ಬಗ್ಗೆ ನಾವು ರಾತ್ರಿನೇ ಮಾತಾಡಿದೀವಿ. ಈಗ ನನಗೆ ನೀನ್ ಸಹಾಯ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ರಾಧಾ ನಿರಾಕರಿಸ್ತಾಳೆ. ಅಷ್ಟರಲ್ಲಿ ದಿನಸಿ ಗಾಡಿಗಳನ್ನ ಬಿಟ್ಟು ಓಡೋಗಿರೋಂಥ ಜನಗಳು ಬಲರಾಮನನ್ನ ಕರ್ಕೊಂಡು ಬರ್ತಾರೆ. ಆಗ ಅಯ್ಯನ್ ಮತ್ತು ರಾಧಾ ಒಂದು ಮರದ ಹಿಂದೆ ಹೋಗಿ ಅಡಕೊಳ್ತಾರೆ. ಆಗ ಬಲರಾಮ ದಿನಸಿ ಹಾಳಾಗಿರೋದನ್ನು ನೋಡದೆ ದಿನಸಿ ಅವಶ್ಯಕತೆ ಇರೋ ಕಾರಣ ಹಾಗೆ ತೆಗೆದುಕೊಂಡು ಹೋಗ್ತಾರೆ ಬಲರಾಮ. ಆದ್ರೆ ಇಲ್ಲಿ ರಾಧಾ, ಅಯ್ಯನ್ ನೀನ್ ಮಾಡ್ತಿರೋದು ಸರಿಯಲ್ಲ, ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾಳೆ ರಾಧಾ. Please do subscribe to my channel. Click the bell icon for notifications.